ಬೆಳಗಿನ ಒಂದು ಹಾರ್ಸ್ ರೈಡ್, ಅಲ್ಲಿಂದ ಸಂಜೆ ಹಾಸನ್ ಕಬಡ್ಡಿ ಟೂರ್ನಮೆಂಟ್, ಮಧ್ಯರಾತ್ರಿ ಹೊಸಕೋಟೆ ಕಾಲ್ಸೂಪು ಬಿರಿಯಾನಿ. ಸಂದೀಪ್ ಅವರ ಮಿನಿ ಗಂಗೆ ಊಟ ಮಾಡಕ್ಕೆ ತೋರ್ನಳ್ಳಿ ನಡೀತಿರೋ ಸಪ್ಲಮ್ ಜಾತ್ರೆಗೆ ಬಂದ್ರಿ. ಎಲ್ರಿಗೂ ನಮಸ್ಕಾರ, ಶುಭೋದಯಗಳು. ಬೆಳಿಗ್ಗೆ ನಮ್ಮ ಸ್ಟಾಲಿಯನ್ ಕರ್ಕೊಂಡು ಒಳ್ಳೆ ರೈಡ್ ಹೋಗಿ ಒಂದು ಕುದುರೆಗಳಿಗೆ ಫೀಡಿಂಗ್ ಕೊಟ್ಟು ನಮ್ಮ ಹಸುನ ಪುಟ್ಟಿನ ನೀರು ಕುಡಿಸಿ ಮೇಗೆ ಕಟ್ಟಾಕಿ ಪಕ್ಕದ ಜಮೀನು ಅಳತೆ ಮಾಡ್ಸಕ್ಕೆ ಸರ್ವೇರ್ನ ಕರೆಸಿದ್ರು. ನಿಂತಿ ನೋಡಿ ಅಳತೆ ಮಾಡಿಸಿ ಇರೋ ಸ್ಟ್ಯಾಂಡ್ಗಳ ಜೊತೆ ಕುದುರೆ ಇನ್ನೊಂದು ಸ್ಟ್ಯಾಂಡ್ಗಳು ಮಾಡ್ಸೋಣ ಅಂತ ಕುಯ್ದಿರೋ ಡ್ರಮ್ನ ತಗೊಂಡು ಫ್ಯಾಬ್ರಿಕೇಟರ್ ಕೊಟ್ಟು ಇನ್ನೊಂದು ಸ್ಟ್ಯಾಂಡ್ಗಳು ಯಾಕೆ ಅಂತಂದ್ರೆ ನಮ್ಮ ಮಗಾಶ ಸ್ಟೇಬಲ್ಸ್ಗೆ ಮತ್ತೆ ಕುದುರೆಗಳು ಬರ್ತಾ ಇದೆ. ಕುದುರೆಗೆ ಫೀಡ್ ರೀಫಿಲ್ ಮಾಡ್ಕೊಂಡು ಎಲ್ಲ ಮುಗಿಸಲಿಂದ ಹಾಸನ್ ಚನ್ನಪಟ್ಟಣಕ್ಕೆ ಹೋಗಿ ಸೂರಜ್ ರೇವಣ್ಣ ಬರ್ಡೇ ಪ್ರಯುಕ್ತವಾಗಿ ಕಬಡ್ಡಿ ಟೂರ್ನಮೆಂಟ್ ನಡೀತಾ ಇತ್ತು. ಹಿರಿಸೇವೆ ಸಂದೀಪ್ ಅವರು ಕಬಡ್ಡಿ ಟೂರ್ನಮೆಂಟ್ ಗೆ ಗುದ್ಲಿ ಪೂಜೆ ಮಾಡಿದ್ರು. ಸೂರಜ್ ರೇವಣ್ಣ ಅವರು ಬಂದು ಕಬಡ್ಡಿ ಟೂರ್ನಮೆಂಟ್ ಇನಾಗ್ರೇಷನ್ ಮಾಡಿದ್ರು. ಕಬಡ್ಡಿ ಟೂರ್ನಮೆಂಟ್ ಯಾವ ತರ ಇತ್ತು ಅಂತಂದ್ರೆ ಯಾವ ಪ್ರೋ ಕಬಡ್ಡಿಗೂ ಕಮ್ಮಿ ಇಲ್ಲ. ಇದೊಂದು ಓಪನ್ ಟೂರ್ನಮೆಂಟ್, ಎಲ್ಲ ಊರಿನ ಟೀಮ್ಗಳು ಬಂದಿತ್ತು. ನಾವು ಒಂದಷ್ಟು ಮ್ಯಾಚ್ ಗಳು ನೋಡ್ಕೊಂಡು ಅಲ್ಲಿಂದ ಹಿರಿಸೇವೆ ಸಂದೀಪ್ ಅವ್ರ ಫಾರ್ಮ್ ಕಡೆಗೆ ಬಂದು ಬೂಕಾ ಜಾತ್ರೆ ಮಾಡಕ್ಕೆ ಅಂತ ಮಿನಿಗೆ ಒಂದು ಒಳ್ಳೆ ಕೂಟ ಹಾಕ್ಬೇಕು ಅಂತ ಅಲ್ಲಿಂದ ಸೀದಾ ಕಾರ್ಗಳು ಎತ್ಕೊಂಡು ಸೊಳ್ಳೆ ನಡೀತಿರೋ ಸಪ್ಲಮ್ ಜಾತ್ರೆಗೆ ಹೊರಟ್ವಿ. ದಾರಿಲಿ ಹೊಸಕೊಳ್ಳೋ ಸ್ಟಾಪ್ ಹಾಕಿ ಮಧ್ಯರಾತ್ರಿ ಒಳ್ಳೆ ಬಿಸಿ ಬಿಸಿ ಕಾಲ್ಸೂಪು ಬಿರಿಯಾನಿ ತಿಂದು ಎಲ್ಲಾ ಮುಗಿಸಿ ಸಪ್ಲಮ್ ಜಾತ್ರೆ ಬರೋಕೆ 3 ಗಂಟೆ ಆಗಿತ್ತು. ಜಾತ್ರೆ ಪ್ರಶಾಂತವಾಗಿ ಎಲ್ಲ ತಣ್ಣಗೆ ಮಲಗಿದ್ರು. ಇವತ್ತೆಲ್ಲ ಆಲ್ಮೋಸ್ಟ್ ಎಲ್ಲಾರದು ಮೆರವಣಿಗೆಗಳಿದೆ. ಎಲ್ಲರೂ ಬೆಳಗ್ಗೆ ಎತ್ಗಳನ್ನ ಬಿಟ್ಟು ವಾಕಿಂಗ್ ಮಾಡಿಸ್ತಾ ಇದ್ರು. ಇನ್ ಕೆಲವರೆಲ್ಲ ಎತ್ಗಳ ತೊಳ್ಕೊಂಡು ಮೆರವಣಿಗೆ ರೆಡಿ ಮಾಡ್ತಿದ್ರು. ತಾತನ್ ಮಾತಾಡಿಸ್ಕೊಂಡು 9 ಜೊತೆ ಎತ್ಗಳ ಸಂದೀಪ್ ಅವ್ರದ್ದು ಗಗನ್ ಒಂದು ಕೂಟ ಮಾಡೋದು ಹಚ್ಚೋತೆ ಆಗುತ್ತೆ. ಇನ್ನೇ ಒಂದ್ ಜೊತೆ ಸೆಟ್ ಆಗಿರಲಿಲ್ಲ ಅಂತ ನೋಡ್ತಾ ಇದ್ರು. ಇವತ್ತೆಲ್ಲ ಪೂರ ಕೂಟ ಹೊಡ್ಕೊಂಡು ಜಾತ್ರೆ ನೋಡೋದಾಗುತ್ತೆ. ಹಿಂಗೆ ಮುಂದಿನ ರೀಲ್ ಸಿಗ್ತೀನಿ.